ನಮಸ್ಕಾರ. ಮೊನ್ನೆ ಒಂದು ಸಣ್ಣದೊಂದು 2 ನಿಮಿಷ ವಿಡಿಯೋ ಮಾಡಿದ್ದೆ. ಸ್ವಲ್ಪ ಶಿಕ್ಷಣ ಬಗ್ಗೆ ಹೇಳಿದ್ದೆ. ಆ ವಿಡಿಯೋ ಮಾಡಿದಾಗ ಕೆಲವು ನಮ್ಮ ಫ್ರೆಂಡ್ಸ್ ಅಥವಾ ಗೆಸ್ಟ್ ಟೀಚರ್ ಮಾಡೋರು ನಮಗೇನಣ್ಣ ಹಿಂಗೆ ಥರ ಬೈದ್ಬಿಟ್ಟಿದ್ದಿ ಅಂತಂತಂದ್ರೆ, ನಾನು ಯಾರಿಗೂ ಬೈದಿಲ್ಲ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಗೌರ್ಮೆಂಟ್ಲಿಂತ ಕಾಲ್ಫಾರ್ಮ್ ಆಗಲಿ ಅಂತ ಕೇಳಕತ್ತೀನಿ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನು ಕೇಳಿಲ್ಲ. ಈಗ ನೀವು ಓದ್ತಾರೆ ಓಕೆ, ನಿಮ್ಗೆ ತಪ್ಪಂತ ಹೇಳಕತ್ತಿಲ್ಲ. ಅವು ಈ 12,000 ಎಷ್ಟು ದಿನ ಅಂತ ದುಡ್ತೀರ ಹೇಳ? 12,000 ನಿಂದು ಈಗ ಸಿಂಗಲ್ ಇದ್ರಿ ನಡೀತದೆ. ತಂದೆ ತಾಯಿ ದುಡ್ಡು ಹಾಕಿದ್ರಾಗ ತಿನ್ನೋದು ನೀವು ನಿಮ್ಮ ದುಡ್ಡಿಂದ ನೀವು ಫ್ಯಾಮಿಲಿ ಸಾಕತ್ರೆ ಆಗೋದಿಲ್ಲ. ಇವತ್ತೆಲ್ಲ ನೀವು ಮತ್ತೆ ನಿಮ್ಮದು ಒಂದು ಫ್ಯಾಮಿಲಿ ಆಗುತ್ತೆ, ನಿಮಗೂ ದುಡ್ಡು ಬೇಕಾಗತ್ತೆ. ನೀವು ಬರೋಬ್ಬರಿ ನೀವು ಸ್ಟ್ಯಾಂಡರ್ಡ್ ಇದ್ರಿ ಅಂದ್ರೆ ಗೌರ್ಮೆಂಟ್ ನೌಕರಿ ಆಗೇ ಆಗುತ್ತೆ. ಅವ ಯಾಕೆ ಟೆನ್ಷನ್ ತಗೊಂತೀರಿ ನಾನು ಹೇಳೋದಕ್ಕೆ? ಈಗ ಒಂದು ಹುಡುಗಂದು ಶಿಕ್ಷಣ ಎಷ್ಟು ಇಂಪಾರ್ಟೆಂಟ್ ಅಂತಂದ್ರೆ, ಒಂದು ಬಿಲ್ಡಿಂಗ್ ಮನೆ ಕಟ್ಬೇಕಾದ್ರೆ ನೀನು ಬಿಲ್ಡಿಂಗನ್ನು ಬುನಾದಿ ಬರಬ್ಬರಿ ಹಾಕಿರ್ಬೇಕು, ಚೆನ್ನಾಗಿ ಹಾಕಿರ್ಬೇಕು. ಇಲ್ಲಾಂದ್ರೆ ಆ ಬಿಲ್ಡಿಂಗ್ ಸ್ವಲ್ಪ ಮಿಸ್ ಆಯ್ತಂದ್ರೆ ಬಿಲ್ಡಿಂಗ್ ಸುದ್ದ ಆಗಲ್ಲ. ಹಂಗಾಗಿ ಒಂದು ಹುಡುಗನ ಭವಿಷ್ಯನ ಅವನ ಬುನಾದಿ ಹೆಂಗಿರ್ತದೆ ಶಿಕ್ಷಣ, ಅದ್ರ ಮ್ಯಾಗ ಒಂದು ಭವಿಷ್ಯ ಇರ್ತದೆ. ಒಂದು ಚೂರು ಮಿಸ್ ಆಯ್ತು ನೀನು ಅವನು ಈಗ 4, 5ನೇ ಕ್ಲಾಸಲ್ಲಿ 3ನೇ ಕ್ಲಾಸಲ್ಲಿ ಕಲ್ತಿಲ್ಲ ಅಂತಂದ್ರೆ ಹೈಸ್ಕೂಲಲ್ಲಿ ಬಂದು ಕಲ್ಸೋಕ್ಕಾಗತ್ತೆ ನಿಮ್ಮ ಕೈಲಿ? ಯಾರ ಕೈಲನ ಆಗೋದಿಲ್ಲ. ಹಂಗೆ ಮುಂದಕ್ಕೆ ಹಂಗೆ ದಬ್ಬಿಡ್ತಾರೆ. ಹಂಗೆ ಏನೋ ಮಾಡಿಗೇಸಿ ದಬ್ಬಿಡ್ತಾರೆ. SLC ಬಂದ್ಗೇಸಿ ಫೇಲ್ ಆಗ್ತಾನೆ. ಅವಾಗ ಒಂದು ಭವಿಷ್ಯ ಎಲ್ಲಿ ಸಿಗದ ಮತ್ತು ನಮ್ಮಲ್ಲಿಗೆ ಎಲ್ಲಿ ಏನಾಗಬಾರ್ದು ಅಂತೀವಿ ನಾವು, ಅದೇ ಆಗ್ತಾನೆ ಅವಾಗ ಬಂದ್ಗೇಸಿ. ಅಂತಂತೂ SLC ಪಾಸ್ ಆದ್ನ ಸೆಕೆಂಡ್ PUC ಬಂದು ಮತ್ತೆ ಅಲ್ಲಿ ಬಂದ್ಗೇಸಿ ಮತ್ತು ಎಷ್ಟು 4, 5, 7, 8, 10 ವರ್ಷ ಓದಿಗೇಸಿ ಮತ್ತು ಸೆಕೆಂಡ್ PUC ಫೇಲ್ ಆದ್ನಂದ್ರೆ ಅಲ್ಲಿಗೆ ಮತ್ತು ನಮ್ಮಲ್ಲಿಗೆ ಬರ್ಬೇಕತ್ತ. ಅಚಾನಕ್ ಸೆಕೆಂಡ್ PUC ಪಾಸ್ ಆದ್ನ, ಸೆಕೆಂಡ್ PUC ಪಾಸ್ ಅಂದ್ರೆ ಡಿಗ್ರಿ ಪಾಸ್ ಆಗ್ತಾನೆ. ಡಿಗ್ರಿ ಪಾಸ್ ಆಗ್ತಾನೆ ಅಂದ್ರೆ ಮತ್ತು ಸೀಟ್ ಬೇಕಲ್ಲ, ಮೇನ್ ಇರೋದು ಸೀಟ್ ಬಂದ್ಗೇಸಿ ನೀನು ಈ ನಮ್ಮದಲ್ಲಿ ಏನು ಬುಕ್ ಓದಿರ್ತೀವಿ ನಾವು ಅದನ್ನೇ ಬರೋದಲ್ಲಿ ಮುಂದೆ ಸೀಟಿಗೆ ಆಗಲಿ ಅದಕ್ಕಲ್ಲ ಒಂದು 50% ಅದನ್ನೇ ಇರ್ತದೆ. ಇದನ್ನೇ ಕಲ್ತಿಲ್ಲ ಅಂದ್ರೆ ಅದನ್ನು ಕಲ್ಸೋಕ್ಕೆ ಅದನ್ನು ಕಲಿಬೇಕಂದ್ರೇ 2-3 ವರ್ಷ ಬೇಕು. ಮತ್ತೆ ಅದನ್ನೇ ಓದ್ಬೇಕಾದ್ರೆ 2-3 ವರ್ಷ ಬೇಕು. ಅಷ್ಟೊತ್ತಿಗೆ ಎಷ್ಟೋ ಕಾಂಪಿಟೇಷನ್ ಆಗಿಬಿಟ್ಟಿರ್ತದೆ. ಏನಕ್ಕೇನೋ ಅಪ್ಪನಂಗೆ ಕಾಂಪಿಟೇಷನ್ ಬಂದುಬಿಟ್ಟಿರ್ತದೆ. ಜನ್ರೇಷನ್ ಹೆಂಗೆ ಚೇಂಜ್ ಆಗುತ್ತೆ, ಹೊಸ ಜನ್ರೇಷನ್ ಬಂದಂಗೆ ಚೇಂಜ್ ಆಗುತ್ತೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿ ಸ್ವಲ್ಪ ಯಾವತ್ತಿಗೆ ಬುನಾದಿ ಚೆನ್ನಾಗಿರ್ಬೇಕು. ಈ ವಿದ್ಯಾಭ್ಯಾಸದಲ್ಲಿ ಮಾತ್ರ ಬುನಾದಿ ಚೆನ್ನಾಗಿರ್ಬೇಕು. ಬುನಾದಿ ಚೆನ್ನಾಗಿಲ್ಲ ಅಂದ್ರೆ ಅವ್ನ ಜೀವನ ರೂಪಿಸ್ಬೇಕಾದ್ರೆ ಭಾಳ ಕಷ್ಟ. ಅದು ಆಗುತ್ತೆ 90% ಆಗೋದಿಲ್ಲ, ಒಂದು 10% ಆಗುತ್ತೆ. ಹಾಗಾಗಿ ಯಾವತ್ತಿಗೆ ಶಿಕ್ಷಣದ ವಿಷಯದಲ್ಲಿ ಬಂದ್ರೆ ಶಿಕ್ಷಕರೇ ಇರಬೇಕು. ಚೆನ್ನಾಗಿರೋಂಥ ಫಿಲ್ಟರ್ ಆದಂಥ ಶಿಕ್ಷಕರು ಇರಬೇಕು. ಈಗ ಗೌರ್ಮೆಂಟ್ ಶಿಕ್ಷಕರೇ ಯಾಕಪ್ಪ ಅಂತಂದ್ರೆ ಅವ್ರದ್ದು ಈಗ ನೀನು B.Ed ಮುಗಿದ ತಕ್ಷಣ ಅವ್ರಿಗೆ ಜಾಬ ಇರೋಲ್ಲ. ಅವ್ರು ಎಷ್ಟು ಓದಿರ್ತಾರಂದ್ರೆ 100 ಸಾರಿ ತಿರುಗಾಕಿರ್ತಾರೆ ಪುಸ್ತಕಗಳನ್ನ. ಇದು ಹುಡುಗರಿಗೆ ಹೋದಂಥ ಪುಸ್ತಕಗಳನ್ನೇ 100 ತಿರುಗಾಕಿ ಟೆಟ್ ಮಾಡ್ಕೊಂಡು ಆಮೇಲೆ CT ಮಾಡ್ಕೊಂಡು ಬಂದ್ಗೇಸಿ ಕ್ಲಾಸ್ ತಿಳ್ಬೇಕಂತಂದ್ರೆ ಸಾಮಾನ್ಯ ವಿಷಯ ಅಲ್ಲ. ಅದು ಯಾರಿಗೇ ಆಗಲಿ ಏನು ನೋಡೋರಿಗೆ ಇದನ್ನು ಅನಿಸ್ಬೋದು. ಆದ್ರೆ ಅವರು ಜಾಬ್ ಮಾಡಿರೋಂಥ ಎಲ್ಲ ಎಫೆಕ್ಟ್ ಆಗೇಸಿ ಬಂದ್ಗೇಸಿ ಇಲ್ಲಿ ಟೀಚಿಂಗ್ ಮಾಡ್ತಿರ್ತಾರೆ. ಅವ್ರು ಸುಮ್ಮ ಬಂದ್ಗೇಸಿ ಯಾರೋ ಟೀಚಿಂಗ್ ಮಾಡೋಕ್ಕಾಗಲ್ಲ. ಹಾಗಾಗಿ ಯಾರೋ ಒಂದು ಇವರು ಸೆಕೆಂಡ್ PUC ಮುಗಿಸಿದವರು, ಡಿಗ್ರಿ ಮುಗಿಸಿದವರು ಕೊಡೋಂಥ ಶಿಕ್ಷಣನೇ ಬೇರೆ. ಗೌರ್ಮೆಂಟ್ B.Ed ಅಥವಾ D.Ed ಮುಗಿಸಿಗೇಸಿ CT ಟೆಟ್ ಆಗೇಸಿ ಕೊಡೋಂಥ ಶಿಕ್ಷಣನೇ ಬೇರೆ ಇರ್ತದೆ. ಹಾಗಾಗಿ ಸ್ವಲ್ಪ ಒಂದು ಹುಡುಗನ ಭವಿಷ್ಯ ಹಾಳತ್ತೆ ಅಂತಂದ್ರಿಗಿನ ಏನಾಗ್ಬಿಡ್ತದೆ ಅಂದ್ರೆ, ಆ ಒಂದು ಹುಡುಗ ಈಗ ಶಿಕ್ಷಣಕ್ಕಿರೋಂಥ ಶಕ್ತಿ ಯಾವುದಕ್ಕಿಲ್ಲ. ನೀನು ಪ್ರತಿಯೊಂದು ಎದಕ್ಕೇನೆ ಹೋಗಿ ನೀನು ಪ್ರತಿಯೊಂದಕ್ಕೆ ಶಿಕ್ಷಣ ಬೇಕೇ ಬೇಕು. ಅವನೆಲ್ಲ ಒಂದು ಶಿಕ್ಷಣ ಇತ್ತಂದ್ರೆ ಅದು ಇವತ್ತು ನಡೀತದೆ, ಇಲ್ಲಾಂದ್ರೆ ನಡೆಯೋದೇ ಇಲ್ಲ. ಪೂರ ಕುಳ್ರ ಜಗತ್ತಿನ ಮ್ಯಾಗ ನಡೆದಂಗೆ ಆಗಿಬಿಡ್ತದೆ. ಹಂಗಾಗಿ ಶಿಕ್ಷಣ ಅನ್ನೋದು ಭಾಳ ಮುಖ್ಯ. ಯಾಕಂದ್ರೆ ಶಿಕ್ಷಣಕ್ಕೆ ಎಷ್ಟು ಯಾವುದಕ್ಕೆ ಅದರಲ್ಲ, ಶಿಕ್ಷಣಕ್ಕೆ ಬಿಟ್ಟರೆ ಯಾವುದಕ್ಕೆ ಅದರಲ್ಲ. ನೀವು ಪ್ರೈಮ್ ಮಿನಿಸ್ಟ್ರನ್ನ ಆದರ್ಸ್ಬೋದು ಶಿಕ್ಷಣ ಇತ್ತಂದ್ರೆ. ನಿನ್ನಲ್ಲಿ ಅಂಥ ನಾಲೆಜ್ ಇದ್ದರೆ ಎಂಥ ವ್ಯಕ್ತಿ ಬೇಕಾದ್ರೆ ಎಸ್ಬೋದು. ಇಲ್ಲಾಂದ್ರೆ ನೀನು ಏನೂ ಮಾಡೋಕ್ಕಾಗಲ್ಲ. ಶಿಕ್ಷಣನೇ ಬರೋಬ್ಬರಿಲ್ಲ ಅಂದ್ರೆ, ನಾಲೆಜೇ ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ಶಿಕ್ಷಣ ಭಾಳ ಇಂಪಾರ್ಟೆಂಟು. ಯಾಕೆ ಒಂದು ಹುಡುಗ ಅಲ್ಲಿ ಮಿಸ್ ಆಯ್ತು ಅಂದ್ರೆ ಏನಾಗ್ಬಿಡ್ತದೆ ಅಂದ್ರೆ, ಅವನು SSLC ಪಾಸ್ ಆಗ್ಬೋದು, ಡಿಗ್ರಿ ಪಾಸ್ ಆಗ್ಬೋದು, CT ಪಾಸ್ ಆಗಲ್ಲ. ಹಾಗಾಗಿ ಮತ್ತೆ ಎಲ್ಲಿ ಬರೋದು 27-28 ವರ್ಷ ಆಗಿರ್ತದೆ. ಆವಾಗ ಮತ್ತೆ ಉಲ್ಟಾ ಬರಬೇಕು. ಅದೇ ಈಗ ಹೋಗಿ 27-28 ವರ್ಷದ ಆರಾಮಿದ್ಗೇಸಿ ಹೊಲ ಮನೆ ಕೆಲಸ ಮಾಡು, ಕುರಿಕಾಯಿ ದನಕಾಯಿ ಅಂದ್ರೆ ಆಗತ್ತಂದು ಸಾಧ್ಯ ಇಲ್ಲ, ಆಗೋದೇ ಇಲ್ಲ. ಅವಾಗಲ್ಲ ಮೈ ಉಂಡ್ಬಿಟ್ಟಿರ್ತದೆ. ಅವಾಗ ಮೈ ಉಂಡಾಗ ಬಂದು ಕೆಲಸ ಮಾಡಂದ್ರೆ ಆಗತ್ತಂದು ಸಾಧ್ಯನೇ ಇಲ್ಲ, ಆಗಲ್ಲ. ಹಂಗಾಗಿಸಿ
ಯಾವುದೋ ಏನಾಗ್ಬಿಡುತ್ತಂದ್ರೆ ಒಂದು ಅಡ್ಡದಾರಿ ಯಾವುದೋ ಒಂದು ಅಡ್ಡದಾರಿ ಬಂತಂದ್ರಿಗಿನ ಏನು ಏನು ಬಿಡ್ತದೆ ನನಗೇನು ಜಬ ಇಲ್ಲ ಓಟ್ರಾಕ ಮಾಡಬೇಕು. ಅಡ್ಡದಾರಿ ಸಿಕ್ಕಿಂದ ಅಡ್ಡದಾರಿ ಹೋಗಿಸಿ ಕ್ರೈಮಿಗೆ ಹೋಗಿಸಿ ಬಿದ್ದು ಅವ್ನ ಜೀವನ ನಾಶ ಆಗೋಗುತ್ತೆ. ಹಂಗಾಗಿ ಶಿಕ್ಷಣ ಸ್ಟ್ಯಾಂಡರ್ಡ್ ಆಗಿತ್ತು ಅವ್ನಿಗಂತಂದ್ರೆ ಯಾವುದೋ ಒಂದೊಂದು ಲಾಸ್ಟಿಗೆ ಯಾವುದೂ ಸಿಕ್ಕಿಲ್ಲ ಅಂದ್ರೆ ನಮ್ಮದು ಇದರ ಕೆಪಾಸಿಟಿ ಐತೆ ಇದನ್ನು ಮಾಡಿಕೊಂತ ಒಂದು ಭರವಸೆ ಇರ್ತದೆ ಅವನಿಗೆ. ಕೆಲವು ಮಂದಿ ಹಂಗೆ ಏನಾಗ್ಬಿಡ್ತದೆ ಅವನಿಗೆ ಸೀಟು ಜಾಬ ಇಲ್ಲ ಅಂತಂದ್ಬಿಟ್ರೆ ತಂದೆ ತಾಯಿ ಎಲ್ಲಿಗೆ ಮತ್ತು ಅಲ್ಲಿಗೆ ಬಂದು ಮತ್ತು ಅವ್ರನ್ನ ಜೀವನ ಪರ್ಯಂತರ ಅವ್ನು ಸಾಯ್ತಾನೆ ಇವನ್ನ ಸಾಕ್ಬೇಕು. ಹಂಗಾಗಿಬಿಡ್ತದೆ, ಉಲ್ಟಾಗಿಬಿಡ್ತದೆ. ತಂದೆ ತಾಯಿ ಸಾಕೋ ಟೈಮಲ್ಲಿ ಮಗನ ಸಾಕೋ ಟೈಮಲ್ಲಿ ಮಕ್ಕಳು ತಂದೆ ತಾಯಿನ ಸಾಕೋ ಟೈಮಲ್ಲಿ ತಂದೆ ತಾಯಿ ಮಕ್ಕಳು ಸಾಕ್ಬೇಕು. ಹಂಗಾಗಿಬಿಡುತ್ತೆ ಉಲ್ಟಾ. ಹಂಗಾಗೋದು ಬೇಡ. ಯಾಕಂದ್ರೆ ಆ ಶಿಕ್ಷಣದಲ್ಲಿರೋಂಥ ಪವರ್ ಹಂಗಿರ್ತದೆ. ಎಲ್ಲರೂ ಪ್ರತಿಯೊಬ್ಬರು ಪೇರೆಂಟ್ಸ್ಗಳು ಪ್ರಶ್ನೆ ಮಾಡ್ರಿ, ಸರ್ಕಾರಕ್ಕೆ ಪ್ರಶ್ನೆ ಮಾಡಿಗಿಸಿ ಶಿಕ್ಷಕರು ಬೇಕು ನಮಗೆ ಅಂತಂತೇಳಿ ಕೇಳ್ಕೊಂಡ್ರೆ ಯಾರಾದ್ರೂ ಮತ್ತು ಅಷ್ಟು ಈಜಿ ಅಂತ ಮಾಡಲ್ಲ. ಜನರ ಮೇರೆಗೆ ಮತ್ತು ಮಾಡಿದ್ರೆ ಮಾಡ್ಬೋದು, ಅದಕ್ಕೇನು ಸಂಬಂಧ ಇಲ್ಲ. ನೀವು ಜನರ ಪ್ರಕಾರ ಅದೇನು ಸರ್ಕಾರ ಜನರು ಬಿಟ್ಟಂತಿಲ್ಲಲ್ಲ. ನೀವೊಬ್ಬರು ಇಷ್ಟು ದಿನ ಆಯ್ತು ಒಬ್ಬರನ್ನ ನೀವೊಂದು ನಮ್ಮ ಸ್ಕೂಲಲ್ಲಿ ಒಬ್ಬರು ಟೀಚರ್ ಇಲ್ಲ ಅಂತ ಒಬ್ಬರು ಊರವ್ರು ಯಾರನ್ನ ಒಬ್ಬರನ್ನ ಪ್ರಶ್ನೆನೇ ಮಾಡಲ್ಲ. ಯಾಕೆ ಮಾಡಲ್ಲ? ಮಾಡ್ಬೋದಲ್ಲ, ಒಬ್ಬರನ್ನ ಮಾಡಲ್ಲ. SSLC ಓದೋರು ಡಿಗ್ರಿ ಓದೋರು ಅಂತ ಹೋಗಿ ಇಷ್ಟು ಮಾಡ್ಕೊಂಡು ಕುಂತ್ರೆ ಲಾಸ್ ಆಗೋದು ನಮಗೆ ಹೊರತಾಗಿ ಅವ್ರಿಗೆ ಲಾಸ್ ಆಗಲ್ಲ. ಈಗೆಲ್ಲ ನಮ್ಮದೇ ವೇಸ್ಟ್. ನಮ್ಮ ಮಕ್ಕಳನ್ನ ದೊಡ್ಡವಾಗ್ಬಿಡ್ತಾವೆ ನೋಡ್ರಿ. ಯೋಚನೆ ಮಾಡ್ರಿ ನೀವೆಲ್ಲ. ಅವ್ರಿಗೆ 12,000 ಬೇಕಾಗಿರ್ತದೆ. ಕೆಲವು ಮಂದಿಗೆ 60,000 ಬೇಕಂದ್ರೆ ಅವ್ರೆಲ್ಲಿ ಕೂರ್ಬೇಕು? ಗೌರ್ಮೆಂಟ್ ಮಾಡ್ಬೇಕಂತ ಕನಸು ಕಾಣೋರು ಅವ್ರೆಲ್ಲಿ ಕೂರ್ಬೇಕು? ನಿಮ್ಮ ಮಕ್ಳು ಮುಂದೆ ಜಾಬ್ ಆಗ್ಬೇಕಂದ್ರೆ ಮತ್ತು ಈ ಬೇಕಲ್ಲಿ ಸ್ಟ್ಯಾಂಡರ್ಡೇ ಬೇಕಿರ್ಬೇಕು. ನಿಮ್ಮ ಮಕ್ಳು ಜಾಬ್ ಇಲ್ಲ, ನಮ್ಗೇನು ಬೇಡ, ನಮ್ಮ ಹಂಗೆ ಕುರಿ ಕಾಯಕ್ಕೆ, ದನ ಕಾಯಕ್ಕೆ, ಕುರ್ಚಿ ಹಿಡ್ಕೊಂಡು ಕಳೆಯೋಕೆ ಹೋಗಕ್ಕೆ, ಗದ್ದೆ ಕಳೆಯೋಕೆ ಹೋಗ್ಬೇಕಂತಂದ್ರೆ ಮತ್ತೆ ಇಷ್ಟೇ ದಿವ್ಸಕ್ಕೆ ಕೊಡ್ಬೇಕು ಅಷ್ಟೇ. ಮತ್ತು ಅವ್ನು ಬಿಟ್ಟರೆ ಏನೇನಲ್ಲ. ನಿಮಗಿದು ನಾನು ಹೇಳೋದು ನಿಮ್ಗೆ ಜೋಕ್ ಅನಿಸ್ಬೋದು. ರಿಯಾಲಿಟಿ ಇರೋದು ಇದನ್ನೇ. ನಿಮ್ಮ ಹುಡುಗರು ಬುನಾದಿ ಚೆನ್ನಾಗಿಲ್ಲ ಅಂತಂದ್ರೆ ಬರೋದು ಮತ್ತೆ ನಿಮ್ಮ ಪ್ಲೇಸ್ಗೆ. ಈ 28 ವರ್ಷ ನೀವು ಎಷ್ಟೋ ಕಷ್ಟಪಟ್ಟು ನನ್ನ ಮಗ ಓದ್ತಾಳೆ ಅಂತಂದ್ಗೇಸಿ ಲಕ್ಷಾನುಗಂಟ್ಲೆ ಅಲ್ಲಿ ಹಾಸ್ಟ್ಲಿಗೆ ಹಾಕಿ ಇಲ್ಲಿ ಕೋಚಿಂಗ್ ಹಾಕಿ ಮಾಡಿದ್ರಿ ಅಂದ್ರಗನ ಬುನಾದಿ ಸರಿಗಿಲ್ಲ ಅಂದ್ರೆ ನೀವು ಏನು ಹಾಕಿದ್ರು ನಾವು ಎಷ್ಟೇ ಕಲಿಬೇಕು. ಅದನ್ನು ಹೋಗಿ ದೊಡ್ಡವರಾದ್ಮೇಲೆ ಈಗ ಕಲೆ ಅಂದ್ರೆ ಕಲಿಕಾಗತ್ತೆ. ನೀವು ಹೇಳ್ರಿ, ನಾಚಿಗೆ ಬರುತ್ತೆ ಮನುಷ್ಯಗೆ. ಈಗ ಸಣ್ಣವ್ರು ಕಲಿಕೆ ಹೋಗಿಸಿ ನೀವು ದೊಡ್ಡವ್ರು ಆದ್ಮೇಲೆ ಕಲಿಬೇಕಂದ್ರೆ ನಾಚಿಗೆ ಬರುತ್ತೆ. ಅವಾಗ ಕಲಿಕಾಗಲ್ಲ. ಅದು ಯಾವಾಗ ಕಲಿಬೇಕು, ಯಾವಾಗ ಏನು ಮಾಡ್ಬೇಕು ಅವಾಗ ಮಾಡಿದ್ರೇ ಚೆನ್ನಾಗಿರುತ್ತೆ. ಈಗ ಮಾಡ್ಲಾರ್ದು ಮುಂದೆ ಮಾಡಿದ್ರೆ ಅದು ಅಷ್ಟೊಂದು ನೋಡ್ರಿ. ಯಾಕಂದ್ರೆ ಸ್ವಲ್ಪ ಕೆಲವು ಮಂದಿ ಅನುಭವಿಸ್ತಿದ್ದೇ ಇರತ್ತೆ ರೀ. ಈಗಿನ ಜನ್ರೇಷನ್ ಪ್ರತಿಯೊಬ್ಬರು ಓದಿದ್ರೆ ಪ್ರತಿಯೊಬ್ಬರು ಮನೆಗೆ ಓದಿ ಇರ್ತಾರೆ. ಒಬ್ಬರು ಪ್ರಶ್ನೆ ಮಾಡಲ್ಲ, ಒಬ್ಬರು ಏನೂ ಇಲ್ಲ. ಈ ಸ್ಕೂಲ್ ಎಲ್ಲೈತೆ ಅಂದ್ರೆ ಒಬ್ಬರನ್ನ ಪೇರೆಂಟ್ಸ್ ಮೀಟಿಂಗ್ ಹೋದ್ರೆ ಒಬ್ಬರನ್ನ ಕೇಳ್ತಾರೆ. ಸ್ಕೂಲಿಗೆ ಹೋಗಿ ನನ್ನ ಮಕ್ಳು ಹೆಂಗಿದಾರೆ, ನನ್ನ ಮಕ್ಳು ಏನು ಓದ್ತಾರೆ, ನನ್ನ ಮಕ್ಳು ಏನು ಟೆಸ್ಟ್ ಏನು ತಗೊಂಡಾರ, ಎಕ್ಸಾಮಿಗೆ ಅಂತಂದ್ರೆ ಒಬ್ಬರು ಕೇಳಲ್ಲ. ನಿಮ್ಮ ಮಕ್ಕಳ ಜೀವನನೇ ಕೇರ್ ತಗಲ್ಲ ಅಂದ್ರೆ ಹೆಂಗೆ? ಫೋನ್ ಕೊಟ್ಟು ಕೂರ್ಸೋದಲ್ಲ. ಮಕ್ಕಳು ಏನು ಮಾಡ್ತಾರೆ ಏನಿಲ್ಲ, ಮೀಟಿಂಗ್ ಹೋಗ್ಬೇಕು. ಪೇರೆಂಟ್ಸ್ ಮೀಟಿಂಗ್ ಮೇನು. ವಾರಕ್ಕೊಂದು ಟೈಮ, ತಿಂಗಳಿಗೊಂದು ಟೈಮ ನಿಮ್ಮ ಮಕ್ಳಿಗೋಸ್ಕರ. ಇಷ್ಟೆಲ್ಲ ದುಡಿದು ಯಾರಿಗೋಸ್ಕರ? ನಿಮ್ಮ ಮಕ್ಳಿಗೋಸ್ಕರ ತಾನೆ. ಎಲ್ಲ ಮಾಡೋದು. ಹೋಗ್ರಲ್ಲ, ಒಂದು ವಾರಕ್ಕೊಂದು ಟೈಮ್ ಹೋಗ್ರಿ. ಏನೇನು ಮಾಡ್ತಾರಂತ ತಿಳ್ಕರಿ. ಅದಕ್ಕೇನಾಗುತ್ತೆ? ಪೇರೆಂಟ್ಸ್ ಮೀಟಿಂಗ್ ಹೋಗ್ರಿ. ಸ್ಕೂಲಲ್ಲಿ ಏನು ಹಿಡಿದು ಅಂತ ಕೇಳ್ರಿ. ಹೆಂಗೆ ಸ್ಟ್ಯಾಂಡರ್ಡ್ ಇದೆ ಹುಡುಗರು, ಯಾವ ಥರ ಓದಿಸ್ತಾರಂತ ಕೇಳ್ರಿ. ಹಂಗೇನೆ ಒಳ್ಳೆಯದು. ಪೇರೆಂಟ್ಸ್ ಮೀಟಿಂಗ್ ಹೋಗಿಲ್ಲ ಅಂದ್ರೆ ಏನಾಗ್ಬಿಡುತ್ತೆ ಗೊತ್ತಾ? ನಮ್ಮನ್ನ ಯಾರು ಕೇಳೋರು ಅನ್ನಂಗಾಗ್ಬಿಡುತ್ತೆ ಅವರಿಗೆ. ಈಗೆಲ್ಲ ಶಿಕ್ಷಕರು ಒಂದೇ ಥರ ಅಂತ ಹೇಳೋಕ್ಕೂ ಆಗಲ್ಲ. ಕೆಲವು ಶಿಕ್ಷಕರು ಚೆನ್ನಾಗಿರ್ತಾರೆ, ಕೆಲವು ಶಿಕ್ಷಕರು ಮೈಗಳ್ತನ ಮಾಡ್ತಾರೆ. ಎಲ್ಲರೂ ನಂಗೆಲ್ಲ ಮಾತಾಡೋದು ತಪ್ಪು ಆದ್ರೆ ಹೇಳಕತ್ತೀನಿ. ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲ. ಹಾಗಾಗಿ ಪೇರೆಂಟ್ಸ್ ಮೀಟಿಂಗ್ಗಳು ಭಾಳ ಇಂಪಾರ್ಟೆಂಟ್. ಎಲ್ಲರೂ ಒಂದು ಸ್ಕೂಲು ನಿಮ್ಮ ಮಕ್ಕಳಿದ್ದಾರೆ ಅಂದರೆ ಪೇರೆಂಟ್ಸ್ ಮೀಟಿಂಗ್ ಅಟೆಂಡ್ ಮಾಡಿ. ಯಾವಾಗ ವಾರಕ್ಕೊಂದು ಟೈಮ ಅಥವಾ 15 ದಿನಕ್ಕೊಂದು ಟೈಮ
ಹೋಗಿ ಊರವರೆಲ್ಲ ಒಂದು ಮೀಟಿಂಗ್ ಮಾಡಿರಿ. ತಿಂಗಳಿಗೆ ಅಥವಾ ಏನು ಸಮಸ್ಯೆ ಐತೆ, ಕೆಲವು ಎಷ್ಟೆಷ್ಟೋ ಸಮಸ್ಯೆ ಹಾಸ್ಟೆಲ್ಗಳದಂತ್ರ ಅದು ಹೇಳಬಾರ್ದು. ನಾನು ಯಾಕೆ ಹಾಸ್ಟೆಲ್ ಜೀವನ ನೋಡಿನಿ. ಹಾಸ್ಟೆಲ್ ಜೀವನ ಅಂತ ಸಮಸ್ಯೆ ಎಲ್ಲಿ ಇಲ್ಲ ಬಿಡು. ಅದು ಗೌರ್ಮೆಂಟ್ ಏನೇನೋ ಇರ್ತದ ಚಾಟ್ ಒಂದು 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 ಗೌರ್ಮೆಂಟ್ ಹಾಸ್ಟೆಲಲ್ಲಿ ಜನ್ರೇಷನ್ ಹೆಂಗೆ ಚೇಂಜ್ ಆಗುತ್ತಪ್ಪ ಅಂತಂದ್ರೆ ಅದೇ ಥರ ಶಿಕ್ಷಣ ಚೇಂಜ್ ಆಗ್ಬೇಕು. ಫುಲ್ ಕಾಲ ಬಂದದ. ಸ್ವಲ್ಪ ಈಗ ನೋಡ್ರಿ, ನೀವು ಎಷ್ಟೇ ಓದಿಸಿ ಎಷ್ಟೇ ಸ್ಟ್ಯಾಂಡರ್ಡ್ ಹುಡುಗರಿದ್ರನ್ನ ಫೇಲರ್ ಹಾಕಿಚ್ಚಾರ. ಸ್ವಲ್ಪ ಮೊದಲೇ ಜಾಬ್ ಅಂತ ಕನ್ಫರ್ಮ್ ಇಲ್ಲ. ಹಾಗಾಗಿ ಆ ಶಿಕ್ಷಣ ಕಡೆ ಭಾಳ ಮಾತು ಕೊಡ್ಬೇಕು. ಈ ಶಿಕ್ಷಣ ಇಲ್ಲ ಅಂದ್ರೆ ಜಗತ್ತೇ ಇಲ್ಲ, ಹಂಗಾಗಿಬಿಟ್ಟದ. ನೋಡಿ ಯೋಚನೆ ಮಾಡಿ ಎಲ್ಲರೂ. ನೆಕ್ಸ್ಟು ನಮ್ಮದು ನಾಳೆ ಒಂದು ವಿಡಿಯೋ ಬರ್ತದೆ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ. ಫಸ್ಟ್ ಟೈಮ್ ವಿಡಿಯೋ ಮಾಡೋಕತ್ತೀನಿ, ತಪ್ಪಿದ್ರೆ ಕ್ಷಮೆ ಇರಲಿ.